ಆತ್ಮೀಯರೇ, ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ವೆರಿ ಇಂಟ್ರೆಸ್ಟಿಂಗ್ ವಿಷಯ ಕುರಿತಾಗಿ ನಿಮಗೆ ವಿಡಿಯೋ ಸಮೇತ ತಿಳಿಯಪಡಿಸುತ್ತೇನೆ. ಜೀವಿ ಅಂದ ಮೇಲೆ ಬಾಲ್ಯ, ಯೌವನ, ಮುಪ್ಪು ಎಂಬ 3 ಸ್ಟೇಜ್ಗಳಿವೆ. ಪೂರ್ಣ ಆಯಸ್ಸು ಎನ್ನುವುದು ಇದ್ದರೆ ಇವುಗಳನ್ನು ಯಾರೂ ತಪ್ಪಿಸಿಕೊಳ್ಳಲಾಗದು. ಇವತ್ತಿನ ಕಲಬೆರಕೆ ಕಾಲದಲ್ಲಿ ಮುಪ್ಪಿನ ಹಂತಕ್ಕೆ ಬಂದವೆಂದರೆ ನಿಜಕ್ಕೂ ಅದೃಷ್ಟಶಾಲಿಯೇ ಆಗಿರುತ್ತೇವೆ. ವಯಸ್ಸು 60 ದಾಟಿದ ಜೀವನ ಚಿಂತಕರು ಹೇಳುವಂತೆ ಉಳಿದ ಆಯುಸ್ಸೆಲ್ಲ ನಮಗೆ ಆ ಭಗವಂತ ಕೊಟ್ಟ ಬೋನಸ್ ಎನ್ನುತ್ತಾರೆ. ಈ ಬೋನಸ್ ಅವಧಿಯಲ್ಲಿ ಚಿಂತೆಗಳನ್ನು ಬದಿಗೊತ್ತಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಮುಖ್ಯವಾಗಿ ಆರೋಗ್ಯವನ್ನು ಪಡೆಯುವುದೇ ನಮ್ಮ ಧ್ಯೇಯವಾಗಬೇಕು. ಏಕೆಂದರೆ BP, ಶುಗರ್ ಮುಂತಾದ ವಯೋಸಹಜ ಕಾಯಿಲೆಗಳಿಂದ ಯಾವತ್ತು ಏನೋ ಹೇಗೋ ಯಾರಿಗೆ ಗೊತ್ತು. ಮೈಸೂರಿನ ಸಿದ್ಧಾರ್ಥ ನಗರದ ಪಾರ್ಕಿನಲ್ಲಿ ನಿತ್ಯವೂ ವಾಯು ವಿಹಾರಕ್ಕೆ ನಾನು ಹೋಗುವುದರಿಂದ ಅಲ್ಲಿ 60 ದಾಟಿದವರೆಲ್ಲರೂ ಸೇರಿ ನೆನಪುಗಳನ್ನು ಹಾಗೂ ಕಷ್ಟ ಸುಖಗಳ ಕುರಿತು ಹಂಚಿಕೊಳ್ಳುವುದು ನಡೆಯುತ್ತಿರುತ್ತದೆ. ನಾನು ಈ ಪಾರ್ಕಿಗೆ 25 ವರ್ಷಗಳಿಂದ ಬರುತ್ತಿದ್ದೇನೆ. ಈ ಅವಧಿಯಲ್ಲಿ ಕಣ್ಮರೆ ಆದವರಿಗೆ ಹಾಗೂ ಹೊಸ ಸೇರ್ಪಡೆ ಆದವರಿಗೆ ಲೆಕ್ಕವಿಲ್ಲ. ಬದುಕಿಗೆ ಗ್ಯಾರಂಟಿ ಇಲ್ಲವೆನ್ನುವುದನ್ನು ಅರಿತ ಗುಂಪಿನ ಸದಸ್ಯರೆಲ್ಲರೂ ಮಾತನಾಡುವ ವಿಷಯಗಳಿಲ್ಲ. ನಮ್ಮ ಹಿರಿಯ ಸದಸ್ಯರೊಬ್ಬರು ಅವರು ಅಂದುಕೊಂಡಂತೆ ನಡೆದ ಒಂದು ಘಟನೆಯ ಖುಷಿಯನ್ನು ಎಲ್ಲರಿಗೂ ಇಂದು 2025 ಮಾರ್ಚ್ 4ನೇ ತಾರೀಕು ಮಂಗಳವಾರ ಸಂಜೆ ಲಘು ಉಪಹಾರವನ್ನು ಕೊಡಿಸುವ ಮೂಲಕ ಸಂಭ್ರಮಿಸಿದರು. ವಯಸ್ಸನ್ನು ಮರೆತು ರವೆ ಇಡ್ಲಿ, ಬೋಂಡಾ ಸೂಪ್, ರವೆ ದೋಸೆ, ಈರುಳ್ಳಿ ದೋಸೆ ತಿಂದು ಕೆಲವರು ಕಾಫಿ ಕುಡಿದರೆ ಉಳಿದವರು ಚಹಾ ಸೇವಿಸಿದರು. ಶುಗರ್ಲೆಸ್ನವರದ್ದೇ ಮೆಜಾರಿಟಿ ಇದ್ದದ್ದು ವಿಶೇಷವೇನಲ್ಲ. ಅದು ಇಂದಿನ ಆಧುನಿಕ ಜೀವನ ಶೈಲಿಯ ಸಮಾಜದಲ್ಲಿ ಸಾಮಾನ್ಯ ಪಿಡುಗು ಆಗಿದೆ. ನಮ್ಮ ಗುಂಪಿನಲ್ಲಿ 62ರಿಂದ 89 ವರ್ಷದವರೆಗಿನ ಹಿರಿಯ ನಾಗರಿಕರಿದ್ದಾರೆ. ನೀವು ನೋಡುತ್ತಿರುವ ದೃಶ್ಯದಲ್ಲಿ ಕೆಲವರನ್ನು ಹೊರತುಪಡಿಸಿ ಎಲ್ಲರೂ ಹೋಟೆಲ್ನಲ್ಲಿ ಉಪಹಾರ ಸೇವಿಸಿ ಸಂತೋಷಪಟ್ಟರು. ಒಬ್ಬೊಬ್ಬರದು ಒಂದೊಂದು ಸ್ವಭಾವ. ಮಾತಿನಲ್ಲಿ ಯಾರು ಯಾರಿಗೂ ಸೋಲುವುದಿಲ್ಲ. ಹಾಗಂತ ಗೆಲ್ಲಲೇಬೇಕೆಂದು ಹಠವನ್ನೂ ಮಾಡುವುದಿಲ್ಲ. ಆ ಸಮಯಕ್ಕೆ ಹೇಗೆ ಕಿಚಾಯಿಸಿ ಮಜಾ ತೆಗೆದುಕೊಳ್ಳಬೇಕೋ ಅಷ್ಟಕ್ಕೆ ಮಾತ್ರ ವಾದ ವಿವಾದಗಳು ಸೀಮಿತ. ಕೆಲವರು ಸರ್ಕಾರಿ ಇಲಾಖೆಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡಿದವರಾದರೆ ಉಳಿದವರು ದೊಡ್ಡ ಬಿಸಿನೆಸ್ದಾರರು. ವಿದ್ಯೆ, ಹಣ, ಆಸ್ತಿಯಲ್ಲಿ ದೊಡ್ಡವರಾದರೂ ನನಗಿಂತ ಕಿರಿಯರಿಲ್ಲ ಎಂಬ ಭಾವನೆ ಇರುವ ಸಜ್ಜನರು. ಯೋಜನಾಬದ್ಧವಾಗಿ ಜೀವನ ನಡೆಸಿದರೆ ಖಂಡಿತ ಇಳಿ ವಯಸ್ಸಿನಲ್ಲೂ ವಯೋಸಹಜ ಕಾಯಿಲೆಗಳು ಇದ್ದಾಗ್ಯೂ ಜಾಲಿಯಾಗಿ ಇರಬಹುದು ಎಂಬುದನ್ನು ಮೈಸೂರಿನ ನಮ್ಮ ಸಿದ್ಧಾರ್ಥ ಬಡಾವಣೆ ಪಾರ್ಕಿನ ಹಿರಿಯ ನಾಗರಿಕರ ಸಮೂಹ ಮಾದರಿಯಾಗಿರುವುದು ಶ್ಲಾಘನೀಯ. ವಯಸ್ಸಾಯಿತೆಂದು ಮೂಲೆ ಸೇರಬೇಡಿ. ನಮ್ಮಂತೆ ಹೊರಬನ್ನಿ. ಗೆಳೆಯರನ್ನು ಸೇರಿಸಿ ಎಂಜಾಯ್ ಮಾಡುವ ಮೂಲಕ ಆರೋಗ್ಯ ಮತ್ತು ಆಯುಸ್ಸನ್ನು ವೃದ್ಧಿಸಿಕೊಳ್ಳಿ. ಇಳಿ ವಯಸ್ಸಿನಲ್ಲಿ ಒಡೆಯುವ ಹರಟೆ ಲಾಭದಾಯಕ ಎನ್ನುವುದನ್ನು ಅರಿಯಿರಿ. ಹಿರಿಯ ನಾಗರಿಕರು ಹೆಚ್ಚೆಚ್ಚು ಮಾತನಾಡುವುದರಿಂದ ಆರೋಗ್ಯವು ಸುಧಾರಿಸುತ್ತದೆ ಎಂಬುದನ್ನು ಸಂಶೋಧನೆಯು ಹೇಳುತ್ತದೆ. ಇದೇ ಸಂದರ್ಭದಲ್ಲಿ ನಮ್ಮ ಗುಂಪಿನ ಎಲ್ಲರೂ ಶತಕ ಬಾರಿಸಿ ತಮ್ಮ ಸಂಪೂರ್ಣ ಬದುಕನ್ನು ಮುಗಿಸಿ ಸಾರ್ಥಕ ಬದುಕಿನ ಸಾಧನೆಗೈದು ಯುವಕರಿಗೆ ಮಾದರಿಯಾಗಿರಲೆಂದು ಹಾರೈಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡುವ ಮೂಲಕ ಹೊಸ ವಿಡಿಯೋ ಮಾಡಲು ಪ್ರೋತ್ಸಾಹಿಸುವಂತೆ ನಿಮ್ಮಲ್ಲಿ ವಿನಂತಿ. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ಧನ್ಯವಾದಗಳು. ಎಲ್ಲರೂ ಕಳಿಸ್ಕೊಡ್ತೀನಿ. ಊಟ ಎಲ್ಲ ಇರ್ತದೆ.